ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ತಾಲೂಕಿನ ವರೂರ ಗ್ರಾಮದ ನವಗ್ರಹ ಕ್ಷೇತ್ರದ ಪಂಚ ಕಲ್ಯಾಣ ಮಹಾ ಮಹೋತ್ಸವ 9ನೇ ದಿನದ ಕಾರ್ಯಕ್ರಮವನ್ನು ಓಂ ಪ್ರಕಾಶ್ ಬಿರ್ಲಾ ಉದ್ಘಾಟಿಸಿ, ಈ ವೇಳೆ ಅಹಿಂಸೆ ತತ್ವವನ್ನು ಜಗತ್ತಿಗೆ ಸಾರಿದ ಜೈನ ಸಮಾಜ ಶ್ರೇಷ್ಠ ಧರ್ಮವಾಗಿದೆ. ಲೋಕಸಭಾ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಹೇಳಿದರು. ಪೂಜ್ಯರಾದ ಗುಣಧರ್ಮ ನಂದಿ ಮಹಾರಾಜರು ಮಾತನಾಡಿ, ದೇಶದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬದುಕಿದ್ರೆ ನಮ್ಮ ದೇಶ ಶಾಂತಿಯಿಂದ ಇರುತ್ತೆ. ನವಗ್ರಹ ತೀರ್ಥಂಕರರಿಗೆ ಮಹಾಮಸ್ತಕ ಅಭಿಷೇಕ ಮಾಡಲಾಗಿದೆ. ನಂತರ ಹೆಲಿಕಾಪ್ಟರ್ ಮೂಲಕ ಹೋಗುಷ್ಯ ಮೂರ್ತಿಗಳಿಗೆ ಅರ್ಪಿಸಲಾಗಿದೆ. ಜೈನ ಸಮಾಜದ ಮಕ್ಕಳಿಗೆ ಮುಂಜಿ ಬಂಧನ ಕಾರ್ಯಕ್ರಮವೂ ನಡೆಯಿತು. 2 ರಿಂದ 3 ಲಕ್ಷ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಗವಾನ್ ಪಾರಿನಾಥ ತೀರ್ಥಂಕರ ದರ್ಶನ ಪಡೆದಿದ್ದಾರೆ. ಹಾಗೂ ದೇಶ ವಿದೇಶದಿಂದ ಬಂದಿರುವಂತಹ ಭಕ್ತಾದಿಗಳು ಕೂಡ ದರ್ಶನ ಪಡೆದರು. ವರೂರ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಆಗಮಿಸಿದ ಶ್ರೀಪಾದ ಬಸ್ತಿ, ಬಸವರಾಜ್ ಯೋಗಪ್ಪನವರ, ದೇವೇಂದ್ರಪ್ಪ ಕಾಗಿನವರು, ವಿಮಲ್ ತಾಳಿಕೋಟಿ ಸೇರಿ ನೂರಾರು ಜೈನ ಸಮಾಜದ ಮುಖಂಡರು ಹಾಗೂ ಮುನಿಗಳಿಂದ ಆಶೀರ್ವಚನ ನಂತರ ಸಾಯಂಕಾಲ ಚಲನಚಿತ್ರ ನಟ ನಟಿಯರಿಂದ ಸಂಗೀತ ಕಾರ್ಯಕ್ರಮಗಳೊಂದಿಗೆ ನವಗ್ರಹ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಶ್ರೀ ಗುಂಡರಂಜಿ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತ ಮಹಾಮಸ್ತಕ ಅಭಿಷೇಕ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಗೋಷ್ಠಿ ಕಾರ್ಯಕ್ರಮವು ನಿನ್ನೆಯ ದಿನ ಹಾಗೂ ಇವತ್ತಿನ ದಿನವೂ ಜರುಗುತ್ತದೆ. ಈ ಪುಣ್ಯಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ತಮ್ಮ ರೋಗ ರುಜಿನಗಳನ್ನು ನಾಶಪಡಿಸಿಕೊಳ್ಳಲಿಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ಈ ಕ್ಷೇತ್ರ ಪುಣ್ಯಕ್ಷೇತ್ರ, ಅದು ನವಗ್ರಹ ಕ್ಷೇತ್ರ, ವರೂರ ಕ್ಷೇತ್ರ. ಈ ಕ್ಷೇತ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂಥ ಕ್ಷೇತ್ರದಲ್ಲಿ ಇವತ್ತು ನೂರಾರು ಸ್ವಾಮೀಜಿಯವರು ಅವರ ಪಾದ ಧೂಳಿನಿಂದ ನಮ್ಮ ಇದನ್ನು ಪವಿತ್ರವಾದ ಅಂತೇಳಿ ನಾನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ಪೂಜ್ಯರ ಒಂದು ಗೌರಿ ಕಾರ್ಯಕ್ರಮ ಇಲ್ಲಿ ಸದ್ಯ ನಡೀತೆ. ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿನ ಕಾರ್ಯಕ್ರಮ ನಡೆಯಲಿದ್ದಾವೆ ಎಂದು ಅಂದಪ್ಪ ಕೋಳೂರ, ಎಜಿ ನ್ಯೂಸ್, ಧಾರವಾಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.